ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಡಿಕೆಶಿ 30-40 ಸೈಟ್ ಕೊಡ್ತಾರಾ? ವಿಶೇಷ ಮನವಿ ಇಟ್ಟ ರೈತರು. ಬಿಡದಿ ಟೌನ್ಶಿಪ್ ಸಭೆಯಲ್ಲಿ ಡಿಕೆಗೆ ಪ್ರಶ್ನೆ. ಹೇಗಿತ್ತು ಡಿಸಿಎಂ ಪ್ರತಿಕ್ರಿಯೆ? ಹೌದು, ಕನಕಪುರದ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರೊಂದಿಗೆ ಸಭೆಯನ್ನು ನಡೆಸಿದರು. ಈ ವೇಳೆ ರೈತರು ಡಿಕೆಶಿ ಮುಂದೆ ವಿಶೇಷ ಮನವಿಯನ್ನ ಮಾಡಿದ್ದಾರೆ. 30-40 ಸೈಟ್ಗಾಗಿ ಬೇಡಿಕೆ ಇಟ್ಟಿದ್ದು, ಇದಕ್ಕೆ ಡಿಕೆಶಿ ಏನ್ ಹೇಳಿದ್ದಾರೆ ನೋಡಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಡದಿ ಪ್ರದೇಶದ ಗ್ರೇಟರ್ ಬೆಂಗಳೂರು ಅಂದರೆ ಬೆಂಗಳೂರು ಟೌನ್ಶಿಪ್ ಯೋಜನೆ ಕುರಿತು ರೈತರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದರು. ಈ ಸಭೆಯ ನಂತರ ಅವರು ತಮ್ಮ ಸರ್ಕಾರಿ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದರು. ಯೋಜನೆಯ ಬಗ್ಗೆ ವಿವರವಾಗಿ ಮಾತಾಡಿದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಮಾಗಡಿ ಬಾಲಕೃಷ್ಣ, ನರೇಂದ್ರ ಸ್ವಾಮಿ ಹಾಗೆ ಡಿಸಿಎಂ ಕಚೇರಿಯ ಕಾರ್ಯದರ್ಶಿ ರಾಜೇಂದ್ರ ಚೋಳನ್ ಅವರು ಕೂಡ ಉಪಸ್ಥಿತರಿದ್ದರು. ಟೌನ್ಶಿಪ್ ಯೋಜನೆ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಇಂದು ಬೆಳಿಗ್ಗೆ ರೈತರೊಂದಿಗೆ ನಡೆದ ಸಭೆಯಲ್ಲಿ ಹೆಚ್ಚಿನ ರೈತರು ಯೋಜನೆಗೆ ಸಹಮತ ಸೂಚಿಸಿರುವುದಾಗಿ ತಿಳಿಸಿದರು. ಅವರ ಹೇಳಿಕೆಯ ಪ್ರಕಾರ ಸುಮಾರು 80% ರೈತರು ಸರ್ಕಾರ ಘೋಷಿಸಿರುವ ಪರಿಹಾರಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು. ಟೌನ್ಶಿಪ್ ಯೋಜನೆಗೆ ಒಪ್ಪಿದ ರೈತರು. ಟೌನ್ಶಿಪ್ ಯೋಜನೆ ಬಗ್ಗೆ ಸರ್ಕಾರ ಪ್ರಕಟಿಸಿರುವ ಪರಿಹಾರ ಕ್ರಮಗಳು ಹಾಗೆ ಭೂಮಿ ಸ್ವಾಧೀನ ಪ್ರಕ್ರಿಯೆ ಕುರಿತು ರೈತರಿಗೆ ವಿವರವನ್ನು ನೀಡಲಾಗಿದ್ದು, ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ ಅಂತ ಡಿಕೆಶಿ ಹೇಳಿದ್ದಾರೆ. ನಂತರ ರೈತರನ್ನ ಉದ್ದೇಶಿಸಿ ಮಾತನಾಡಿದ ಡಿಕೆ ಶಿವಕುಮಾರ್, ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದ ನೋಟಿಫಿಕೇಶನ್ಗಳನ್ನು ಹಂತ ಹಂತವಾಗಿ ಹೊರಡಿಸುವುದಾಗಿ ಭರವಸೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟರು. 3 ಹಳ್ಳಿಗಳಂತೆ ನೋಟಿಫಿಕೇಶನ್ ಮಾಡ್ತೀವಿ, ಒಂದಾದ ಮೇಲೆ ಒಂದನ್ನು ಮುಗಿಸ್ತೀವಿ ಅಂತ ಹೇಳಿದರು. ಜೂನ್ 30ರ ಒಳಗೆ ಎಲ್ಲ ಸಂಬಂಧಿತ ನೋಟಿಫಿಕೇಶನ್ಗಳನ್ನು ಪೂರ್ಣಗೊಳಿಸುವ ಗುರಿಯನ್ನು ಇಟ್ಕೊಂಡಿರುವುದಾಗಿ ಅವರು ಸ್ಪಷ್ಟಪಡಿಸಿದರು. ಅಂದರೆ ಹಳ್ಳಿಗಳಂತೆ ವಿಭಾಗವನ್ನು ಮಾಡಿ ಪ್ರತ್ಯೇಕ ಹಂತಗಳಲ್ಲಿ ಯೋಜನೆ ಜಾರಿಗೆ ಬರುತ್ತೆ. ಇದು ನಮ್ಮ ಉದ್ದೇಶ ಆಗಿದೆ ಅಂತ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿಕೆ ಶಿವಕುಮಾರ್ ಅವರು ಮಾತಾಡಿದರು. ಇನ್ನು ಡಿಕೆಶಿ ಮುಂದೆ ತಮ್ಮ ಬೇಡಿಕೆಯನ್ನ ಇಟ್ಟಿದ್ದಾರೆ ರೈತರು. ಹಾಗಾದ್ರೆ ಆ ಬೇಡಿಕೆ ಏನು ನೋಡಿ. ಸಭೆಯಲ್ಲಿ ರೈತರು ತಮ್ಮ ಕೆಲವು ಬೇಡಿಕೆಗಳನ್ನು ಕೂಡ ಮುಂದೆ ಇಟ್ಟರು. ವಿಶೇಷವಾಗಿ ಅಭಿವೃದ್ಧಿ ಆಗುವ ಜಾಗದಲ್ಲಿ ರೈತರಿಗೆ 30-40 ಸೈಟ್ಗಳನ್ನು ಮಂಜೂರು ಮಾಡಬೇಕು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಹಲವಾರು ರೈತರು ಮನವಿಯನ್ನ ಮಾಡಿಕೊಂಡ್ರು. ತಮ್ಮ ಭೂಮಿಯನ್ನು ಸರ್ಕಾರಕ್ಕೆ ನೀಡ್ತಾ ಇರುವ ಹಿನ್ನೆಲೆಯಲ್ಲಿ ಹಣದೊಂದಿಗೆ ಕನಿಷ್ಠ ಕೆಲವು ಸೈಟ್ಗಳ ರೂಪದಲ್ಲಿ ಹಿಂತಿರುಗಿಸಿ ಸೌಲಭ್ಯವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡ್ರು. ಅಭಿವೃದ್ಧಿಯಾಗುವ ಪ್ರದೇಶದಲ್ಲಿ ಅವರಿಗೆ ಸೈಟನ್ನು ನೀಡಿದರೆ ತಮ್ಮ ಭವಿಷ್ಯ ಭದ್ರ ಆಗುತ್ತೆ ಅಂತ ಅಭಿಪ್ರಾಯವನ್ನು ಕೂಡ ರೈತರು ವ್ಯಕ್ತಪಡಿಸಿದರು. ರೈತರ ಬೇಡಿಕೆಗೆ ಡಿಕೆಶಿ ಪ್ರತಿಕ್ರಿಯೆ ಏನು ನೋಡಿ. ಈ ಬೇಡಿಕೆಯ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಡಿಕೆ ಶಿವಕುಮಾರ್, ರೈತರ ಬೇಡಿಕೆಯನ್ನ ತಕ್ಷಣ ಒಪ್ಕೊಳ್ಳುವ ಬದಲು ಈ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಮಾತ್ರ ಉತ್ತರಿಸಿದರು. ಅಂದರೆ ರೈತರು ಕೇಳಿದಂತೆ ಹಣ ಹಾಗೆ ಸೈಟ್ ಎರಡನ್ನೂ ಒಟ್ಟಿಗೆ ನೀಡೋದ್ರ ಬಗ್ಗೆ ಇನ್ನೂ ಅಂತಿಮ ನಿರ್ಧಾರ ಆಗಿಲ್ಲ ಅನ್ನೋದು ಸೂಚನೆಯನ್ನು ನೀಡಿದರು. ಹಣ ಮತ್ತು ಸೈಟ್ ಎರಡನ್ನ ನೀಡುವುದು ಹೇಗೆ ಸಾಧ್ಯ, ಯಾವ ರೀತಿಯಲ್ಲಿ ಯೋಜನೆಯನ್ನು ರೂಪಿಸಬೇಕು ಅನ್ನೋದು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ನಂತರ ನಾನು ನಿರ್ಧಾರವನ್ನು ಕೈಗೊಳ್ಳೋದಾಗಿ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಒಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆ ಕುರಿತಾಗಿ ಸರ್ಕಾರ ಮತ್ತು ರೈತರ ನಡುವೆ ನಡೀತಾ ಇರುವಂತಹ ಮಾತುಕತೆ ಇದೀಗ ಮಹತ್ವದ ಹಂತಕ್ಕೆ ಬಂದಿದೆ. 80% ರೈತರು ಯೋಜನೆಗೆ ಒಪ್ಪಿಗೆ ನೀಡಿರುವುದು ಸರ್ಕಾರಕ್ಕೆ ಧೈರ್ಯವನ್ನು ನೀಡಿದ್ರು. ಉಳಿದ ರೈತರ ಆತಂಕ ನಿವಾರಣೆ ಹಾಗೆ ಸೈಟ್ ಬೇಡಿಕೆಯಂತಹ ವಿಷಯಗಳಲ್ಲಿ ಇನ್ನೂ ಸ್ಪಷ್ಟತೆ ಬರಬೇಕಾಗಿದೆ. ಹಾಗಾಗಿ ಜೂನ್ 30ರ ಒಳಗೆ ನೋಟಿಫಿಕೇಶನ್ ಪ್ರಕ್ರಿಯೆ ಪೂರ್ಣಗೊಳ್ಳುವಂತೆ ಡಿಕೆ ಶಿವಕುಮಾರ್ ಭರವಸೆಯನ್ನು ನೀಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಯೋಜನೆ ಹೇಗೆ ರೂಪ ಪಡೆಯುತ್ತೆ ಅನ್ನೋದನ್ನ ರೈತರು ಹಾಗೆ ಸಾರ್ವಜನಿಕರು ಕುತೂಹಲದಿಂದ ಕಾಯ್ತಿದ್ದಾರೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರು 30-40 ಸೈಟನ್ನು ಕೊಟ್ಟರೆ ರೈತರು ಇನ್ಮುಂದೆ ರೈತರಾಗಿ ಇರ್ತಾರಾ ಅಥವಾ ಆಗರ್ಭ ಶ್ರೀಮಂತರಾಗೋದಕ್ಕೆ ಒಂದು ದಾರಿಯನ್ನ ಮಾಡ್ಕೊಳ್ತಾರಾ ಡಿಕೆಶಿ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.